ತಳ್ಳು ತಳ್ಳು ಜೋರಾಗಿ ತಳ್ಳು. ಐಸ ಐಸ ಬಲ ಬಿಟ್ಟು ಜೋರಾಗಿ ತಳ್ಳು. ಐಸ ಐಸ ತಳ್ಳು ತಳ್ಳು ಜೋರಾಗಿ ತಳ್ಳು. ಐಸ ಐಸ ಗಂಟು ಮುಟ್ಟೆ ಕಟ್ಟಿ ತಳ್ಳು. ಐಸ ಐಸ ತಳ್ಳ್ರೆ ಇರೋರ ನರ್ಕಕ್ಕೆ ತಳ್ಳು. ಐಸ ಐಸ ರಿಷಿ ಸರ್, ಇಲ್ಲಿ ಯಾವ್ದೋ ಕಾಂಪೌಂಡ್ ಐತೆ, ಇದೇ ಇರ್ಬೇಕು. ಅಲ್ಲಿ ಬಿಲ್ಡಿಂಗ್ ಹೋಯ್ತು ನೋಡಿ. ಸದ್ಯ ಇಳೆಜಾರಿತ್ತು, ನಾವು ಬದುಕಂಡ್ವಿ. ಅವ ಮಾರವ ತಲುಪಬೇಕಾಗಿರೋ ಜಾಗನ ಕೊನೆಗೂ ತಲುಪಿಸ್ದಲ್ಲವ. ಹಾಯ್ ಹಲೋ, ನನ್ನ ಹೆಸರು ತಾರಕ್ ಅಂತ. ನಾನು ಈ ಹೋಮ್ ಸ್ಟೇಯ ಓನರ್. ಹಾಯ್ ಅಂಕಲ್, ನಾಗೇಶ್ ನಿಮ್ಮ ಮಗನ ಕ್ಲಾಸ್ಮೇಟ್ ನಾನು, ರಿಷಿ ಅಂತ. ಹಾಂ, ನಿಮ್ಮ ಫ್ರೆಂಡ್ ಹೇಳಿದ್ದ ಇದು ಸಂಜೆನೇ ಬರ್ತೀರಂತ. ಸಾರಿ, ಇಲ್ಲಿ ಟೋ ಟ್ರ್ಯಾಕ್ ಫೆಸಿಲಿಟಿ ಇಲ್ಲ. ಅಯ್ಯೋ ಸಾರ್, ತೋಟ ಕೋಲಿ ಮೊಬೈಲ್ ನೆಟ್ವರ್ಕೇ ಇಲ್ವಲ್ಲ ಸಾರ್. ಗಾಡಿ ತಳ್ಳಿ ತಳ್ಳಿ ಬೆಂಡಾಗಿ ಹೋಗ್ಬಿಡ್ತು. ಅಂಕಲ್, ಆ್ಯಕ್ಚುಲಿ ಕಾರ್ನ ಆಮೇಲೆ ಆ ಕಡೆ ಪಾರ್ಕ್ ಮಾಡಿಸ್ಬೋದಲ್ಲ? ಡೋಂಟ್ ವರಿ, ನಾನು ಮಾಡಿಸ್ತೀನಿ. ಹುಲಿಯಾ, ಅಯ್ಯೋ ಹೆದರ್ಕೊಳ್ಬೇಡಿ, ಈ ಹುಲಿ ಇಲ್ಲಿ ಕೆಲಸ ಮಾಡೋವನು. ಹೆಸ್ರೇನ್ ಸರ್? ಹುಲಿಯಾನ? ಹುಲಿಯಾ? ಹೌದಾ ಹುಲಿಯಾ? ಭಾರಿ ಅದೀನಿ. ಗಾಡಿ ಕೆಟ್ಟೈತಾ? ಹೌದು, ಬೆಳಗ್ಗೆ ಮೆಕ್ಯಾನಿಕ್ನ ಕಳಿಸ್ಬೇಕು. ನೀವು ಬರುವಾಗಲೇ ಹಿಂಗಾಗದೆ ಅಂದ್ರೆ ಏನೋ ಸರಿ ಇಲ್ಲ. ಹುಷಾರು. ಅಯ್ಯೋ ಹುಲಿಯಾ, ಅವರೆಲ್ಲ ಫ್ರೆಶ್ ಆಗಲಿ, ಅವರ ಲಗೇಜ್ ಎಲ್ಲ ಒಳಗಿಡು. ರೂಮ್ ತೋರಿಸಿ ಹೋಗು. ಹಾ ಹುಡಿಯಾ. ಹಾ, ಎಲ್ಲ ಬನ್ನಿ. ಗೌರಿ, ಏನಾಯ್ತು? ಯಾಕಷ್ಟೊಂದು ಟೆನ್ಷನ್ ಆಗಿದ್ಯಾ? ಕಮಲಿಯರು ಇಟ್ಟೊತ್ತು ಹೋಗಲ್ಲಿ ಸೇರ್ಕೋಬೇಕಾಗಿತ್ತು, ಒಂದು ಫೋನು ಬಂದಿಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಹೋಗಿ ರಿಲ್ಯಾಕ್ಸ್ ಆಗಿ ಊಟ ಗೀಟ ಮಾಡ್ಕೊಂಡು ಫೋನ್ ಮಾಡ್ತಾರೆ ಬಿಡು. ಹುಡುಗರೆಲ್ಲ ಒಟ್ಟಿಗೆ ಸೇರಿಬಿಟ್ರೆ ಎಲ್ಲ ಮರ್ತು ಹೋಗ್ತಾರೆ. ನೆಟ್ವರ್ಕ್ ಸಿಕ್ಕಿದ ಮೇಲೆ ಅವರಾಗೆ ಮಾಡ್ತಾರೆ ಬಿಡು. ನಾನು ಫೋನ್ ಮಾಡಿದ್ರು ಹೋಯ್ತಾ ಇಲ್ಲ, ನನ್ಗೆ ಯಾಕೋ ಭಯ ಆಯ್ತೈತೆ. ನೀನು ಕಮಲಿ ಮೇಲೆ ಇಟ್ಟಿರೋ ಕಾಳಜಿಗೆ ಭೇಷ್ ಅನ್ಬೇಕು, ಬೇಜಾರು ಮಾಡ್ಕೋಬೇಕು, ನನಗಂತೂ ಗೊತ್ತಾಗ್ತಾ ಇಲ್ಲ. ಅವಳು ಇನ್ನೂ ಚಿಕ್ಕ ಮಗು ಅನ್ನೋ ಹಾಗೆ ನಡ್ಕೋತಾ ಇದೀಯ ನೀನು. ಯೋಚಿಸ್ಬೇಡ ಗೌರಿ, ಆರಾಮಾಗಿರು. ಅಲ್ಲೆಲ್ಲ ಕಾಡಲ್ವಾ, ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿರಲ್ಲ. ಯಾವಾಗ ನೆಟ್ವರ್ಕ್ ಸಿಗುತ್ತೋ ಆವಾಗಲೇ ನಿನಗೆ ಅವಳು ಫೋನ್ ಮಾಡ್ತಾಳೆ ಬಿಡು. ಚಂದ್ರು, ಆಫೀಸಿಂದ ಯಾವಾಗ ಬಂದೆ? ಹೌದು ಕಣ್ರಿ, ನೀವು ಆಫೀಸಿಂದ ಬಂದಿದ್ದೇ ಗೊತ್ತಾಗ್ಲಿಲ್ಲ. ದಾಲ್ಮಿಯಾ ಕಂಪನಿ ಜೊತೆ ಮೀಟಿಂಗ್ ಇತ್ತಲ್ಲ, ಬೇಗ ಮುಗ್ದೋಯ್ತಾ?
ಇರಿ ಒಸಿ ನೀರು ತತ್ತೀನಿ. ಏನಾಯ್ತು ಚಂದ್ರು? ಯಾಕೆ ಆವಾಗಿಂದ ಸುಮ್ಮನೆ ಕೂತಿದ್ಯಾ? ಮಾತಾಡು. ಅಮ್ಮ, ದಾಲ್ಮಿಯಾ ಕಂಪ್ನಿ ಡೀಲ್ ಬೇರೆಯವ್ರ ಪಾಲಾಯ್ತಮ್ಮ. ಯಾವುದೋ ಫಾರಿನ್ ಕಂಪ್ನಿ ಅಂತೆ. ಅದನ್ನ ಬಿಟ್ಟು ಡೀಟೇಲ್ಸ್ ಏನೂ ಗೊತ್ತಿಲ್ಲ. ಕೊನೆ ತನಕ ಆ ಕಾಂಟ್ರಾಕ್ಟ್ ನಿಮಗೆ ಕೊಡ್ತೀನಿ ಅಂತ ಹೇಳಿ ಕೈ ಎತ್ತಿದ್ರಮ್ಮ. ಈ ಡೀಲ್ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ. ರಮೇಶ್ ಕೂಡ ಇದೊಂದು ಡೀಲ್ ಓಕೆ ಆಗಿದ್ದಿದ್ರೆ ಮಾರ್ಕೆಟಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಬೇರೆನೇ ಆಗ್ತಾ ಇತ್ತು. ಯಾಕೆ ಹೀಗಾಯ್ತು ಅಂತ ಅರ್ಥನೇ ಆಗ್ತಾ ಇಲ್ಲ. ಹೇ ಶಂಭು, ನೀನು ಫ್ರೆಶ್ ಅಪ್ ಆಗಲಿಲ್ವಾ? ಸರ್, ಬರೀ ಮುಖ ತೊಳ್ಕೊಂಡು ಫ್ರೆಶ್ ಆದರೆ ಏನು ಸುಖ ಸರ್. ಬಾಡಿ ಎಲ್ಲ ಬಿದ್ದೋಗಿದೆ. ಏ ಅಪ್ಪ ಶಂಭುಲಿಂಗ. ಸರ್ ನಗ್ಬೇಡಿ ಸರ್. ನೀವು ಈಟೊಂದು ಆರಾಮಾಗಿ ಅದು ಹೆಂಗಿದ್ದೀರೋ ನಂಗೆ ಗೊತ್ತಾಯ್ತಿಲ್ಲ. ಈ ಮನುಷ್ಯಂಗೂ ಮಷೀನ್ಗಳ ಥರ ಬಾಡಿ ಪಾರ್ಟ್ಸ್ ಬದಲಾಯಿಸ್ಕೊಳಂಗಿದ್ದಿದ್ರೆ ಎಷ್ಟು ಚೆಂದಾಗಿರೋದಲ್ವಾ ಸರ್? ಆಗುತ್ತೆ, ಆದರೆ ನಾವು ಯೂಸ್ ಮಾಡ್ತಾ ಇಲ್ಲ ಅಷ್ಟೆ. ಮಿಷಿನ್ಗಳಿಗೆ ಇಡೀ ಸ್ಪೇರ್ ಪಾರ್ಟ್ಸೇ ಬದಲಾಯಿಸ್ಬೇಕು. ಆದರೆ ಮನುಷ್ಯಂಗೆ ಚಿಕ್ಕ ಮನಸ್ಸು, ಅದನ್ನು ಬದಲಾಯಿಸಿದ್ರೆ ಸಾಕು. ದಣಿವು ದೇಹಕ್ಕೆ ಮಾತ್ರ ಶಂಭು. ಆಗತ್ತೆ ಅಂತ ಇದ್ರೆ ಆಗತ್ತೆ. ಓ ಹಂಗಂತೀರಾ? ಸರಿ, ಓಕೆ ಸರ್. ವೆರಿ ಗುಡ್. ನಾವೀಗ ಹೊರಗೆ ಬಂದಾಗ ಯಾರು ಒಬ್ರು ಸುಸ್ತು ಅಂತ ಗೊಣಗಿದ್ರು ಸಾಕು, ಎಲ್ಲರೂ ಕಾಯ್ತಿರ್ತಾರೆ. ಹಾಲಿಡೇ ಸ್ಪಿರಿಟೇ ಹಾಳಾಗೋಗುತ್ತೆ. ಒನ್ ಮೋರ್ ಥಿಂಗ್, ಹೆಣ್ಮಕ್ಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮಿಬ್ರ ಮೇಲಿದೆ, ಅದನ್ನ ನೆನಪಿರಲಿ. ಡಿಟಾ ಸರ್. ಸೊ ಈಗ ನೀನೇ ಸುಸ್ತು ಅಂತ ಕೂತ್ಕೊಂಡ್ರೆ ಎಲ್ಲರೂ ಹಂಗೆ ಅನ್ಕೋತಾರೆ. ಎಕ್ಸಾಕ್ಟ್ಲಿ. ಸೊ ಎಲ್ರೂ ಚಿಯರ್ ಅಪ್ ಮಾಡೋದಕ್ಕೆ ಒಂದು ಐಡಿಯಾ ಹೇಳು. ಸರ್ ನಾನಾ? ನೀನೇ ಐಡಿಯಾ ಕೊಡಬೇಕು. ಹೇಳು. ಹಾಂ ಸರ್, ನನ್ನ ತಾವ ಒಂದು ಐಡಿಯಾ ಐತೆ. ಈ ಸ್ಕೂಲಲ್ಲಿ ಇರಬೇಕಾದ್ರೆ ನಾವು ಮಾಡ್ತಿದ್ದೋ, ಅದನ್ನ ಹೇಳ್ತೀನಿ, ನೀವು ಬೈಬಾರ್ದು. ಅರೆ, ನಾನೀಗ ಕಾಲೇಜಲ್ಲಿರೋ ಲೆಕ್ಚರರ್ ಅಲ್ಲ, ಫ್ರೆಂಡ್ ಅನ್ಕೋ. ಹೇಳು. God, there's no network at all. Hey, ನಿಧಾನಕ್ಕೆ ಮಲ್ಕೊಳ್ಳೋದಲ್ವಾ? ಮಾವು ನಿಂಗೇನೋ ಒಂಚೂರು ಮೇಕಪ್ ಕರೆಕ್ಟಾಗಿ ಆರಾಮಾಗಿ ಬಂದ್ಬಿಟ್ಟೆ. ಕಾರ್ ತೊಳ್ಳಿ ಮೈಕೈ ಎಲ್ಲ ಏಟ್ ನೋವಾಯ್ತು, ಇದು ಗೊತ್ತಾ? ಒಸಿ ಮಸಾಜ್ ಮಾಡು. ಯೂಸ್ ಮೀ, ಟಚ್ ಮಾಡದೆ ಮಲ್ಕೋ. ನಿಂಗೆ ಬಾ, ನಾವಿಲ್ಲಿ ಮಲ್ಕೊಳ್ಳುಮ. ನೋ ವೇಸ್, ಚಾನ್ಸೇ ಇಲ್ಲ. ನಿಂಗೆ ನೋಡ್ಕಂಬ್ಲಿ, ನಂಗೆ ಮಂಚದ ಮ್ಯಾಕ್ ಮಲ್ಕ. ಸರಿ ಸರಿ, ಇಬ್ರು ಕಿತ್ತಾಡ್ಬೇಡಿ. ಕಮ್ಲಿ, ನಾನೇ ಕೆಳಗೆ ಮಲ್ಕೋತೀನಿ. ನಿಂಗೆ ನೋಡ್ದಾ ರಚನಾ, ಏನ್ ಬೇಡ, ನೀನ್ಲೇ ಬಂದ್ ಮಲಿಕೋ. ಏನು ಪರವಾಗಿಲ್ಲ, ನೀನು ಆರಾಮಾಗಿ ಮಲ್ಕೋ, ನಂಗೆ ಕೆಳಗೆ ಇಷ್ಟ. ಏ ಅನಿಕಾ, ನಿದ್ದೆ ಕಣ್ಣಲ್ಲಿ ಕೈ ಕಾಲು ಹಾಕೋ ಅಭ್ಯಾಸ ಇಲ್ಲ ತಾನೆ? ಏನಾನ ನಾನು ಮುಟ್ಬೇಕಲ್ಲ, ಹಂಗೆ ಕೆಳಗೆ ಎಸ್ಬಿಡ್ತೀನಿ.
ಯಾರದು? ಗಾಳಿ ಇರ್ಬೇಕವಿ. ಯಾರು? ಯಾರದು? ಕಮಲಿ, ಐ ಆಮ್ ವೆರಿ ಸ್ಕೇರ್ಡ್. ಯಾರು ಅಂತ ಹೋಗಿ ನೋಡು. ಅಷ್ಟಿದ್ರೆ ನೀನೇ ಹೋಗಿ ನೋಡು. ಯಾರು ಅಂತ ಕೇಳ್ತೀನಿ ತಾನೆ. ಕಮಲಿ, ಒಳಗಿಂದ ಚಿಲ್ಕ ಹಾಕಿದ್ನಲ್ಲ ಅದೇನ್ ಬಾಗಿಲು ತೆಕ್ಕೊಂತು? ನಿಂಗಿ ಏನೇನೋ ಹೇಳಿ ಹೆದರಿಸ್ಬೇಡ. ಹಾರರ್ ಫಿಲಿಂ ನೋಡ್ದಂಗೆ ಆಗ್ತಿದೆ. ಒಂದ್ ನಿಮಿಷ, ಯಾರೋ ಬೇಕು ಅಂತಾನೆ ಆಟ ಆಡ್ಸ್ತವ್ರೆ. ಕಮಲಿ ಬಾ, ಅದ್ ಯಾರು ಅಂತ ನೋಡೇ ಬಿಡಮ್ಮ. ನಿಂಗಿ ಬಾರ್ಸು. ಸರ್, ನೀವಾ? ಕಮಲಿ ಅವರೇ, ಇಂಥ ಭಾಗ್ಯ ಸಿಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಕಾರ್ ಕಳ್ಕೊಂಡ್ ಬಂದೆ, ಬಾಡಿ ಬದನೆಕಾಯಿ ಆಗೋಗಿತ್ತು. ಇವ್ರು ಚಚ್ಚಿದ ಏಟ್ಗೆ ಬಾಡೋಗಿದ್ದು ಬದನೆಕಾಯಿ ಥರ ಆಗೋಗಿದೆಯಲ್ವ ಸರ್? ಹೋಗ್ಬಿಡ್ತೀವಿ ಅನ್ಸುತ್ತೆ ಕಣೋ. ಹ್ಞೂ ಸರ್, ನಿಮ್ಗೆ ಸ್ಯಾನೆ ಪೆಟ್ಟಾಗಿಲ್ಲ ಅಲ್ವಾ ಸರ್? ಸಾರಿ ಸರ್, ಫ್ಯಾನೇ ಹೊಡೆದ್ಬಿಟ್ಟೆ. ಯವ್ವ ಮಾತಾಂದ್ರ, ನೀವು ಹೊಡೆದಿದ್ದು ಪರವಾಗಿಲ್ಲ, ಆದರೆ ನನ್ನ ಮಾತು ಕೇಳ್ದೆ ಬರೀ ಇವ್ರನ್ನೇ ವಿಚಾರಿಸ್ಕೊಂತ ಇದ್ದೀರಲ್ಲ, ಏನೇನು ನೋವಾಯ್ತೈತೆ. ಬಾ, ಮೊದಲೇ ಹೆದರ್ಕೊಂಡಿದ್ದೀನಿ, ಅದ್ರ ಮಧ್ಯದಲ್ಲಿ ಇವ್ರುಗಳು ಬೇರೆ. ಹೇ ರಚನಾ, ಇರಮ್ಮ. ಯಪ್ಪ, ಒಬ್ಬೊಬ್ರೆ ಸರಿಯಾಗಿ ಬರ್ಸ್ಬಿಟ್ರಲ್ಲ. ಸಾರಿ ಕಣ್ಲ ಸಂಭು, ದೆವ್ವ ಅನ್ಕೊಂಡು ಹೊಡೆದ್ಬಿಟ್ಟು. ದೆವ್ವ ಅಂದ್ರು ಒಂದು ಮನಸ್ಸಾಕ್ಷಿ ಬೇಡವಾ? ನಾಯಿ ಕೊಡ್ದಂಗೆ ಕುಡಿಯೋದ? ಯಾವನ್ ಪ್ಲಾನ್ ಇದು? ಚಂಬು ಸಾರ್, ಮತ್ತಿನ್ನೇನಪ್ಪ, ಎಲ್ಲ ನೀನೇ ತಾನೇ ಐಡಿಯಾ ಕೊಟ್ಟಿದ್ದು? ಸರ್, ಎಲ್ರಿಗೂ ಚೇರ್ ಅಪ್ ಮಾಡಂಗೆ ಐಡಿಯಾ ಕೊಡು ಅಂತ ನೀವೇ ತಾನೇ ಕೇಳಿದ್ದು. ಚಿಯರ್ ಅಪ್ ಮಾಡೋದಕ್ಕೆ ಕೇಳಿದೆ, ಆದರೆ ಈ ಥರ ಪರ್ಕೆ ತೊಗೊಂಡು ಹೊಡಿತಾರೆ ಅಂತ ನಂಗೆ ಗೊತ್ತಿರಲಿಲ್ಲಪ್ಪ. ಇದೆಲ್ಲ ನಿಂದೇನೇನು ಐಡಿಯಾ? ನಿನ್ನ ಅಯ್ಯೋ ರಚನಾ, ಬೇಡ ಕಣವಿ, ಇನ್ನೀ ಬಾಡಿ ಕೈಲಿ ಆಗಕ್ಕಿಲ್ಲ. ಯಾರು ನೀವೆಲ್ಲ ಬ್ಯಾಸರ ಮಾಡ್ಕೊಂಡಿದ್ರಲ್ಲ, ನಿಮ್ಮ ಮೂಡ್ನ ಒಸಿ ಚೀರಪ್ ಮಾಡೋಕ್ಕೆ ಒಸಿ ಐಡಿಯಾ ಕೊಡು ಅಂದರು. ನಾವು ದೇವು ಥರ ಆಟ ಆಡೋಣ, ನಾವು ಒಂದು ಗೊತ್ತಾದ್ಮೇಲೆ ಬಿದ್ದು ಬಿದ್ದು ನಗ್ತಾರೆ ಅಂದ್ಕೊಂಡ್ವಿ. ಆದರೆ ನೀವು ನಾನು ಹುಲಿಯ. ಅಯ್ಯೋ ಯಪ್ಪ, ದೇವುಗಳಿಗೆ ಭಯ ಹುಟ್ಟಿಸ್ತಿಯಲ್ಲಪ್ಪ ನೀನು. ನಿಮ್ಮ ದೇವದ ಆಟ ನೋಡಿ ನಂಗೂ ನಗು ಬತ್ತು. ಓ ಮೈ ಗಾಡ್, ಎಂತ ಜಾಗದಲ್ಲಿ ಬಂದು ಸಿಕ್ಕಾಕೊಂಡೆ. ಹುಚ್ಚರ ಸಂತೆ. ಅಮ್ಮಮ್ಮ, ನಿಮ್ಮ ಮಾತನ್ನ ಕೇಳಿ ಇಲ್ಲಿಗೆ ಬಂದಿದ್ದೀನಿ. ಛೆ.
ಎದ್ದಿದ ತಕ್ಷಣ ನಾವು ಪ್ರೀತಿಸೋರ್ ಮುಗುಳ್ನಾಗೆ ನೋಡ್ತಾ ದಿನ ಶುರು ಮಾಡಿದ್ರೆ ಮೆದುಳಲ್ಲಿ ಡೋಪಮೈನ್ ಜಾಸ್ತಿ ಆಗುತ್ತಂತೆ. ಆಗ ನಾವೇನೇ ಅನ್ಕೊಂಡ್ರು ಅದನ್ನ ಸಾಧಿಸೋಕ್ಕೆ ಹುಮ್ಮಸ್ ಸಿಗುತ್ತೆ. ನೀವೇ ನನ್ನ ಡೋಪಮೈನ್ ಕಮಲಿ ಅವರೇ. ಅರೆ ನಾನು ಬರಲಿ ಅಂತಾನೆ ಡೋರ್ ಲಾಕ್ ಮಾಡದೆ ಮಲ್ಕೊಂಡಿದ್ದಾರ. ಇದರಲ್ಲಿ ನಮ್ಮವ್ರು ಯಾರು? ಅದನ್ನ ಹೇಗೆ ಕಂಡುಹಿಡಿಯೋದು? ಕಬಡ್ಡಿ 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 ಏಯ್ ಬಾರೆ ಜರೆದಾಡ್ ಬಾರೆ ಕಬಡ್ಡಿ ಕಬಡ್ಡಿ ಕಬಡ್ಡಿ. ರಿಷಿ, ಇವ್ರು ಬಿಟ್ಟು ಇವ್ರು ಯಾರು ಅನ್ನೋದೆಲ್ಲ ಇಲ್ಲಿ ವರ್ಕ್ ಆಗಲ್ಲ. ಒಂದೇ ಒಂದು ಕ್ಷಣ ಕಣ್ಮುಚ್ಕೊಂಡು ನಿನ್ನ ಹಾರ್ಟ್ನ ಕೇಳು, ಕಮಲಿ ಅವ್ರು ಯಾವ ಕಡೆ ಇದ್ದಾರೆ ಅಂತ. ಹಲೋ ಕಮಲಿ ಅವರೇ, ಬೆಳಗಾಯ್ತು, ಎದ್ದೋಳಿ ಎದ್ದೇಳಿ ಕಮಲಿ ಅವರೇ, ಬೆಳಗಾಯ್ತು. ನನ್ನ ರಾಜ್ಕುಮಾರಿ